ಆಗಿರುತ್ತೆ. ಆ ದಿನದಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತು ಬಿಜೆಪಿ ಶಾಸಕರು ಮತ್ತು ಸಂಸದರು ಎಲ್ಲರೂ ಕೂಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತೇಳಿ ಸದನದಲ್ಲಿ ಚರ್ಚೆನೂ ಕೂಡ ಮಾಡಿರ್ತಾರೆ. ನಾವು ಕೂಡ ಒಂದು ದಿನ ಚರ್ಚೆನೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ವಿಶೇಷವಾಗಿ ಚರ್ಚೆನೂ ಕೂಡ ಈ ಸದನದಲ್ಲಿ ನಾವು ಮಾಡಿದ್ವಿ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತು ಬಿಜೆಪಿದವರು ಏನೋ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಎಲ್ಲಿ ಧಾರವಾಡಕ್ಕೆ ಆಗ್ಬಿಡುತ್ತೇನೆ, ಎಲ್ಲಿ ಅಭಿವೃದ್ಧಿ ಆಗ್ಬಿಡುತ್ತೇನೆ, ರಾಜ್ಯ ಸರ್ಕಾರದಿಂದ ಎಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಪ್ರತ್ಯೇಕ ನಮ್ಮ ಮಹಾನಗರ ಪಾಲಿಕೆ ಬೇಡ, ಬಹುತ್ ಮಹಾನಗರ ಪಾಲಿಕೆ ಮಾಡುವಂತ ಹೇಳುವಂತ ಒಂದು ಸ್ಕೀಮನ್ನ ತಗೊಂಡ್ಬಂದಿದ್ದಾರೆ. ಅದ್ ಎದಕ್ ಮಾಡಾಕತ್ತೀರಿ ಅಂತ ಕೇಳಿದ್ರೆ ಅನುದಾನ ಹೆಚ್ಚಿಗೆ ಬರ್ತೈತಿ ಅಂತ ಹೇಳಿ, ಅನುದಾನ ಹೆಚ್ಚಿಗೆ ಬರುತ್ತೆ ಅಂತ ಹೇಳಿ ನಾವು ಉದ್ದೇಶ ಕೇಳಿದಾಗ ಇಲ್ಲ ಹಿಂದೆ ಬಂದಿದೆ ಅಂತ ಹೇಳಿದ್ರೆ ಅದ್ ರಿಪೋರ್ಟ್ ಕೂಡ ತೆಗೆದು ನೋಡಿದ್ರೆ ಅನುದಾನನೂ ಹೆಚ್ಚಿಗೆ ಬಂದಿಲ್ಲ. ನಮ್ 2011 ಜನಗಣತಿ ಪ್ರಕಾರನೂ ಕೂಡ ನಾವು ಎಲಿಜಿಬಲ್ ಆಗಿಲ್ಲ ಅದ್ರೊಳಗೆ. ಆದ್ರೆ ಇವತ್ತು ವಿಶೇಷವಾಗಿ ಬರೀ ಏನು ಬ್ಯಾನರ್ ರಾಜಕಾರಣ ಮಾಡುವಂಥದ್ದು, ಸದನದಲ್ಲಿ ಮಾತಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ರಾಜಕಾರಣ ಮಾಡುವಂಥದ್ದು, ಇದೇ ಭಾಗದ ಮಹೇಶ್ ತೆಂಗಿನಕಾಯಿ ಅವರು, ಅರವಿಂದ್ ಬೆಲ್ಲದವರು, ಪ್ರಹ್ಲಾದ್ ಜೋಶಿ ಅವರು ಬಹಳ ಎಷ್ಟೋ ಬ್ಯಾನರ್ ಗಳನ್ನ ಕಟ್ಟಿದ್ರು. ಹುಬ್ಳಿದಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ನಾವು ಮಾಡ್ತಾ ಇದೀವಿ, ನಾವೇ ಮಾಡ್ತೀವಿ ಅನ್ನುವಂತ ಭಾವನೆ ಇಟ್ಕೊಂಡು ಎಲ್ಲೇ ಒಂದು ಕಡೆ ಜನರಿಗೆ ಆಶೆಯನ್ನು ಉಂಟು ಮಾಡುವಂತದ್ದು ಕೂಡ ಮಾಡಿದ್ರೆ, ಇವತ್ತು ರಾಜಕೀಯವಾಗಿ ಇವತ್ತು ತಾವು ಧಾರವಾಡಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ರಿ, ಧಾರವಾಡ ನೀವು ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ವಾ? ಇವತ್ತು ಮಾಧ್ಯಮದ ಮುಖಾಂತರ ನಾ ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತು ನೀವು ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಧಾರವಾಡ ಅಭಿವೃದ್ಧಿ ಆಗ್ತಾ ಇದೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದ್ಮೇಲೆ ನೀವು ಅದು ಮಾಡ್ಲಿಕ್ಕೆ ಅಡ್ಡ ಮಾಡ್ಲಿಕ್ಕೆ ಹೊಡ್ತಾ ಇದ್ರಿ. ನಾವು 100% ನಾವು ವಿರೋಧ ಮಾಡ್ತಾ ಇದ್ವಿ. ನಾವು ಇದು ಸಂಪೂರ್ಣವಾದಂತ ವಿರೋಧ ಐತಿ. ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕು. ನಮ್ಗೆ ಇವತ್ತು ನೋಡ್ರಿ ಚರ್ಚೆ, ಇವತ್ತು ಎಲ್ಲಿ ಚರ್ಚೆ ಆಗತ್ತು, ನಾವು ಅದ್ರ ಬಗ್ಗೆ ಎಲ್ಲಿ ಡಿಸ್ಕಷನ್ ಆಗತ್ತು, ಎಲ್ಲಿ ಅವ್ರಿಗೆ ಚೀಮಾರಿ ಆಗತ್ತು, ಮುಖ ನೋಡ್ಲಾರಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಈ ಕಳ್ಳರು ಹೆಂಗ್ ಓಡ್ತಾರಲ್ಲ ಆ ರೀತಿ ಓಡುವಂತ ಪರಿಸ್ಥಿತಿ ನಾವು ಎಲ್ಲ ಸದನದಲ್ಲಿ ನೋಡುವಂತದ್ದು ಇವತ್ತು ಕಣ್ಮುಚ್ಚೆ ನೋಡುವಂತದ್ದು ಆಗ್ತಾ ಇದೆ. ಇವತ್ತು ಇಡೀ ನಮ್ಮ ಶಾಸಕರು ಕೂಡ ನಾವು ಈ ಗಮನ ತಗೊಂಡ್ಬಂದಿದ್ವಿ, ಈ ರೀತಿ ಬಂದಿದೆ ಸರ್, ಮತ್ತೆ ಯಾವ ರೀತಿ ಮಾಡ್ಬೇಕಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರು, ಶಾಸಕರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರೂ ಕೂಡ ಗಮನ ತಗೊಂಡ್ಬಂದಾಗ ಇದು ತೀವ್ರವಾಗಿ ನೀವು ಬೈಕೌಟ್ ಮಾಡ್ಬೇಕನ್ನೋಂತ ಕೂಡ ನಮ್ಗೆ ಆದೇಶನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಧಾರವಾಡ ಜನತೆಗೂ ಕೂಡ ಒಳ್ಳೇದಾಗ್ಲಿ, ಇಲ್ಲಿ 4-5 ಮಂದಿ 7 ಮಂದಿ ಕಾರ್ಪೊರೇಟರ್ಸ್ ಬರೀ ತಮ್ಮ ಹಿಡಿತ ಹಿಡ್ಕೊಂಡು ಅಧಿಕಾರ ಬರ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಮಾಡ್ತಿದ್ದಾರೆ. ಇದು 100% ಇದು ಆದೇಶ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೇ ಆಗುತ್ತೆ. ಇದ್ರೊಳಗೆ ಎರಡನೇ ಮಾತಾಡ್ತಾರೆ ಅನುದಾನದ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಡ ಅಂತ ಅಂದ್ರೆ ಇದು ಇವ್ರಿಗೆ ಎಲ್ಲ ಬ್ಯಾನರ್ ಹಾಕೊಂಡ್ರು ಸದನದಲ್ಲಿ ಮಾತಾಡಿದ್ರು. ಅವತ್ತು ಇವ್ರಿಗೆ ಅರಿವು ಇದ್ದಿದ್ದಿಲ್ಲ ಸರ್, ಇವ್ರಿಗೆ ಅವತ್ತು ಅರಿವು ಇದ್ದಿದ್ದಿಲ್ಲ, ಅವಾಗ ಎಲಿಜಿಬಲ್ ಐತೆ. ಈಗ ಎಲ್ಲೇ ಕಾಂಗ್ರೆಸ್ ಇದ್ರಲ್ಲಿ ಸರ್ಕಾರದಲ್ಲಿ ಇದಾಗತ್ತ ಇದ್ಲಲ್ಪ ಅಂತೇಳಿ ಒಟ್ಟು ಅಷ್ಟೇ ಇವ್ರಿಗೆ ಬರೀ ರಾಜಕೀಯ ಮಾಡ್ಬೇಕಾಗ್ತದೆ, ಬರೀ ಕ್ರೆಡಿಟ್ ಸಂಬಂಧ ರಾಜಕಾರಣ ಮಾಡುವಂತ ಬಿಜೆಪಿ ಅವರು. अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।